Hello everyone, determinants chapter under subtopic adjoint and inverse of a matrix, exercise 4.4, question number 12. A and B ಕೊಟ್ಟಿದ್ದಾರೆ. We have to verify AB inverse is equal to B inverse and A inverse ಅಂತ. First AB find out ಮಾಡೋಣ. 3725 6789. Row into column. 6 3s are 18, 7 7s are 49, 8 3s are 24, 9 7s are 63, 2 6s are 12, 7 5s are 35, 8 2s are 16, 9 5s are 45. Correct? 18 plus 49 ಎಷ್ಟಾಗತ್ತೆ? 9 plus 8, 17. 1 carry 4, 5, 6. 4 plus 3, 7. 6 plus 2, 8. 3 plus 2, ಅಲ್ಲ 5 plus 2, 7. 1 4. ಇದು 1. 4 5 6 61. ಕರೆಕ್ಟಾ? ಇನ್ನೀಗ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. ಇನ್ವರ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ ಡಿಟರ್ಮಿನೆಂಟ್ ಬೇಕು. ಸೊ ಡಿಟರ್ಮಿನೆಂಟ್ ಆಫ್ ಎ ಬಿ 67 into 61 minus 87 into 47. ಓಕೆ, 87 ಅನ್ನ ಕರೆಕ್ಟ್ ಬರೀತೀನಿ. ಓಕೆ, ಸೊ 67 ಮತ್ತೆ 61 47 ಬ್ರಾಕೆಟ್ ಹಾಕಿಬಿಟ್ನಾ. 67 into 61. 7 1s are 7, 6 7s are 42, 4 6 6 are 36, 40. 7 8 0 4 4 0 8 7 minus 87 into 47. 7 7s are 49, 4 8 7s are 56, 60, 7 4s are 28, 2 8 4s are 32, 34. ಕರೆಕ್ಟಾ? 9 8 0 4 0 8 9 ಆಗತ್ತೆ. minus 2. ಸೊ ಇದು -2 AB exist. ಈಗ adjoint of AB. ಕರೆಕ್ಟಾ? ಯಾಕಂದ್ರೆ ಇನ್ವರ್ಸ್ ಕೇಳಿದ್ದಾರೆ. ಸೊ adjoint of AB 67 ಇದು 61, 87 ಇದು -47 ಇದ್ರ ಟ್ರಾನ್ಸ್ಪೋಸ್. ಅಂಡ್ 47 ಇದು 87 ಇದು ಮೈನಸ್ ಆಗುತ್ತೆ. 61 ಇದು 67. ಸೊ ಇದೇನಾಗುತ್ತೆ? 61 minus 87 minus 47 67. ಈಗ ಇನ್ವರ್ಸ್ AB ಇನ್ವರ್ಸ್ is equal to 1 by -2 into 61 minus 87 minus 47 67. Correcta? So 61 minus 61 by 2, 87 by 2, 47 by 2 minus 67 by 2. ಇನ್ನೀಗ RHS ಮಾಡಬೇಕು. ಸೊ RHS ಏನಾಗತ್ತೆ? ಇದು LHS ಆಯ್ತು. RHS ಫಸ್ಟ್ B ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು. B ಇನ್ವರ್ಸ್ ಇಸ್ ನಥಿಂಗ್ ಬಟ್ 1 by ಡಿಟರ್ಮಿನೆಂಟ್ B. ಡೈರೆಕ್ಟ್ ಮಾಡ್ಲಾ ಡಿಟರ್ಮಿನೆಂಟ್ B ಗೆ? ಸೊ 9 6 are 54, 8 7s are 63 into adjoint of B. ಟ್ರಾನ್ಸ್ಪೋಸ್ ಫಸ್ಟ್ ಬರ್ಕೊಳ್ತೀನಿ. ಸೊ 9 minus 7 minus 8 6. ಸೊ ಇದೇನಾಗತ್ತೆ? 1 by 54. ಸೊ -9 ಆಗತ್ತೆ. ಕರೆಕ್ಟಾ? 8 7s are 56, 63 ಹೇಗಾಯ್ತು?
ಸಾರಿ. ಸೊ ಇದು -9 ಆಗಲ್ಲ. 8 7s 56 ಅಂದ್ರೆ -2 ಆಗತ್ತೆ. ಇದು ಟ್ರಾನ್ಸ್ಪೋಸ್ ಅಂದ್ರೆ 9 -8 -7 6. ಕರೆಕ್ಟಾ? ಈಗ ಎ ಇನ್ವರ್ಸ್ ನಾವೊಂದು ಗೆರೆ ಹೇಳ್ಕೊಳ್ತೀನಿ, ಕನ್ಫ್ಯೂಷನ್ ಆಗುತ್ತೆ ನನ್ಗೂನು. ಈಗ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಿ. ಎ ಇನ್ವರ್ಸ್ ಏನು? 1 by determinant A. 5 3s are 15 minus 7 2s are 14. ಸುಲಭ ಆಯ್ತಲ್ವಾ? Adjoint of A. 3 ಇದು 5, 7 ದು -2, 2 ದು -7, 5 ದು 3. ಇದ್ರ ಟ್ರಾನ್ಸ್ಪೋಸ್ ಅಲ್ವಾ? ಸೊ 15 minus 14 ಅಂದ್ರೆ 1 ಆಗತ್ತೆ. ಈಗ ಇದೇನಾಗತ್ತೆ? 5 -7 -2 3 ಆಗತ್ತೆ. ಸೊ ನಮ್ಗೆ ಎ ಇನ್ವರ್ಸು ಬಿ ಇನ್ವರ್ಸು ಸಿಕ್ಕಿದೆ. ನಾವೀಗ ಮಲ್ಟಿಪ್ಲೈ ಮಾಡಿ ಎ ಬಿ ಹೋಲ್ ಇನ್ವರ್ಸ್ಗೆ ಸ್ಯಾಟಿಸ್ಫೈ ಆಗತ್ತಾ ಅಂತ ನೋಡೋಣ. ಸೊ ಫಸ್ಟ್ ಬಿ ಇನ್ವರ್ಸ್, ಆಮೇಲೆ ಎ ಇನ್ವರ್ಸ್. ಬಿ ಇನ್ವರ್ಸ್ ಏನಿದೆ? -9/2, 4, 7/2, 3. ಕರೆಕ್ಟ್ ಇದೆಯಾ? 3 ಅಲ್ಲ, ಇದು -3 ಆಗತ್ತೆ. ಎ ಏನಿದೆ? 5 -7 -2 3 ಇದೆ. ಮಲ್ಟಿಪ್ಲೈ ಮಾಡ್ಲಾ? ಸೊ 9 5s are -45/2, 4 3s are 12. ಇನ್ನು 9 7s are 63/2. ಸಾರಿ 9 5s are 45, 4 2s are 8. ಇದು -8. ಸಾರಿ. Nine 7s are 63/2. ಈಗ 12. 4 3s are 12. Next 7 5s are 35/2 plus 3 2s are 6. ಇನ್ನು 7 7s are 49. -49/2 -9. ಕರೆಕ್ಟ್ ಇದೆ ಅಲ್ವಾ? Okay. So this is equal to 8 2s are 16. 16 plus 45 is -61/2. 63 plus 24 ಏನಾಗತ್ತೆ? 7. 87/2. Next 12 plus 35. 37 47. 47/2. And -9 18 minus 49. 57 67 minus 67/2. So LHS is equal to RHS. Hence it is verified. ಇದು equal ಅಲ್ವಾ? Same ಇದೆ. So it is equal. LHS is equal to RHS. So it is verified. Thank you.